ಈ ವಿಡಿಯೋದಲ್ಲಿ ರೇಖಾಖಂಡದ ತ್ರಿವಿಭಾಗ ಬಿಂದುಗಳನ್ನ ಹೇಗೆ ಕಂಡುಹಿಡಿಯೋದು ಅಂತ ಕಲ್ತ್ಕೊಳ್ಳೋಣ. ಅದಕ್ಕೋಸ್ಕರ ಫಸ್ಟ್ ಒಂದು ಲೈನ್ ತಗೊಳ್ಳೋಣ. ಇದು ಬಂದು ಎ ಬಿ. ಈ ಲೈನ್ ನ ಉದ್ದ ಎಷ್ಟು ಅಂದ್ರೆ ಎಲ್ ಅಂತ ಆಗುತ್ತೆ. ನೆಕ್ಸ್ಟ್ ನಾವು ಈ ರೇಖಾಖಂಡದ ಮೇಲೆ ಒಂದು ಬಿಂದುವನ್ನ ಪರಿಗಣಿಸೋಣ. ಅದು ಬಂದು ಎಂ. ಈ ಬಿಂದು ಎ ಬಿ ರೇಖಾಖಂಡನ ಸಮಭಾಗವಾಗಿ ಭಾಗ ಮಾಡ್ತಿದೆ. ಹಾಗಾದ್ರೆ ಇದು ಮಧ್ಯ ಬಿಂದು ಅಲ್ವಾ? ಹೌದು. ಮಧ್ಯ ಬಿಂದು ಅನ್ನೋದು ಒಂದು ರೇಖಾಖಂಡ ಅಥವಾ ಏನೇ ಒಂದು ಲೈನ್ ಆಗಿರ್ಲಿ, ಅದನ್ನ ಎರಡು ಸಮಭಾಗವಾಗಿ ಭಾಗ ಮಾಡ್ತಿದೆ. ಹಾಗಾದ್ರೆ ಎ ಬಿ ನ ಉದ್ದ ಎಲ್ ಅಂತ ಆದ್ರೆ ಎ ಎಂ ಏನಾಗುತ್ತೆ ಅಂದ್ರೆ L/2 ಅಂತ ಆಗುತ್ತೆ. ಅದೇ ರೀತಿ ಎಂ ಬಿ ಏನಪ್ಪಾ ಆಗುತ್ತೆ ಅಂದ್ರೆ L/2 ಅಂತ ಆಗುತ್ತೆ. ಈ ಎಂ ನ ನಾವು ಸಮದ್ವಿಖಂಡನ ಬಿಂದು ಅಂತ ಹೇಳ್ತೀವಿ. ಅಂದ್ರೆ ಬೈಸೆಕ್ಷನ್ ಪಾಯಿಂಟ್ ಅಂತ ಅರ್ಥ. ಯಾಕಂತ ಹೇಳಿದಾಗ ಒಂದು ರೇಖೆನ ಈ ಎಂ ಅನ್ನೋ ಪಾಯಿಂಟ್ ಎರಡು ಸಮಭಾಗವಾಗಿ ಭಾಗ ಮಾಡ್ತಿದೆಯಲ್ವಾ, ಅದಕ್ಕೆ ನಾವು ಸಮದ್ವಿಖಂಡನ ಬಿಂದು ಅಂತ ಹೇಳ್ತೀವಿ. ಹಾಗಾದ್ರೆ ತ್ರಿವಿಭಾಗ ಬಿಂದು ಅಂದ್ರೆ ನಿಮ್ಗೊಂದು ಐಡಿಯಾ ಬಂದಿರುತ್ತಲ್ವಾ? ಹೌದು, ನಿಮ್ಮ ಐಡಿಯಾ ಸರಿಯಾಗೇ ಇದೆ. ತ್ರಿವಿಭಾಗ ಬಿಂದು ಅಂತ ಹೇಳಿದಾಗ ರೇಖಾಖಂಡನ ಮೂರು ಸಮಭಾಗಗಳಾಗಿ ವಿಂಗಡಿಸುವ ಬಿಂದುಗಳು ಅಂತ ಆಗುತ್ತೆ. ಸೊ ಇಲ್ಲಿ ಎಂ ಅನ್ನೋದು ಒಂದೇ ಒಂದು ಬಿಂದು ಇದೆ, ಅದು ಸಾಕಾಗುತ್ತಾ ಅಂದ್ರೆ ಇಲ್ಲಪ್ಪ, ಅದು ಸಾಲಲ್ಲ. ಯಾಕಂದ್ರೆ ರೇಖಾಖಂಡ ಮೂರು ಭಾಗ ಆಗಬೇಕು, ಮೇನ್ಲಿ ಮೂರು ಸಮಭಾಗ ಆಗ್ಬೇಕಂದಾಗ ನಮಗೆ ಕನಿಷ್ಠ ಪಕ್ಷ ಎರಡು ಬಿಂದುಗಳು ಬೇಕಾಗುತ್ತೆ. ನೋಡಿ, ಎರಡು ಬಿಂದುಗಳನ್ನ ಪರಿಗಣಿಸಿದೀನಿ. ಇದಕ್ಕೆ ಹೆಸರು ಕೊಟ್ಟಾಗ ಪಿ ಮತ್ತೆ ಕ್ಯೂ ಅಂತ ಕೊಡ್ತೀನಿ. ಈ ಪಿ ಮತ್ತೆ ಕ್ಯೂ ಅನ್ನೋ ಬಿಂದುಗಳು ಎ ಬಿ ರೇಖಾಖಂಡನ ನೋಡಿ 1, 2, 3 ಮೂರು ಸಮಭಾಗಗಳಾಗಿ ಭಾಗ ಮಾಡಿದೆ. ಹಾಗಾದ್ರೆ ಎ ಪಿ ಏನಾಗುತ್ತೆ? L/3. ಇದು ಸಹ L/3. ಕ್ಯೂ ಬಿನು L/3 ಅಂತ ಆಗುತ್ತೆ. ನಾವಿದ್ರಲ್ಲಿ ನೆನ್ಪಿಟ್ಕೋಬೇಕಾಗಿರೋದೇನಂದ್ರೆ ಒಂದು ರೇಖೆ ಮೂರ್ ಭಾಗ ಆಗ್ಬೇಕಂದ್ರೆ ಕನಿಷ್ಠ ಪಕ್ಷ ಎರಡು ಬಿಂದುಗಳು ಬೇಕಾಗುತ್ತೆ. ಇದನ್ನ ಒಂಚೂರು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ, ಸರಿನಾ? ಡೀಟೇಲ್ ಆಗಿ ಡಿಸ್ಕಸ್ ಮಾಡುವಾಗ ನೆಕ್ಸ್ಟ್ ಏನ್ ಮಾಡ್ಬೋದು, ಏನ್ ಮಾಡಕ್ಕಾಗತ್ತೆ ಅಂತಾನು ನೋಡೋಣ. ಈಗ ಅನುಪಾತ ಅಂದ್ರೆ ನಮ್ಗೊಂದು ಐಡಿಯಾ ಇದೆಯಲ್ಲ, ಅದನ್ನ ನಾವು ರೇಷಿಯೋ ಅಂತಾನು ಕರಿತೀವಿ. ಈ ಅನುಪಾತನ ನಾವಿಲ್ಲಿ ಯೂಸ್ ಮಾಡೋಣ. ಈಗ ನೋಡಿ, ಈ ಪಿ ಅನ್ನೋ ಬಿಂದು ಈ ಎ ಬಿ ಅನ್ನೋ ರೇಖೆನ ಎರಡು ಭಾಗವಾಗಿ ಡಿವೈಡ್ ಮಾಡ್ತಿದೆ. ಒಂದು ಬಂದು ಎ ಪಿ, ಇನ್ನೊಂದು ಪಿ ಬಿ. ಹಾಗಾದ್ರೆ ಪಿ ಅನ್ನೋ ಬಿಂದುನ ಅನುಪಾತದಲ್ಲಿ ಬರೀರಿ ಅಂದ್ರೆ ಎ ಪಿ ಬೈ ಪಿ ಬಿ ಅಂತ ಬರಿತೀನಿ. ಎ ಪಿ ಎಷ್ಟು? L/3. ಅದೇ ರೀತಿ ಪಿ ಬಿ ಎಷ್ಟು ಅಂತ ಹೇಳಿದ್ರೆ L/3 ಪ್ಲಸ್ L/3 ಅಂತ ಸೇರಿ 2L/3 ಅಂತ ಆಗುತ್ತೆ. ನೋಡಿ, ಅಂಶದಲ್ಲೂ ಛೇದದಲ್ಲೂ L/3 ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ, 1/2 ಅಂತ ಆಗುತ್ತೆ. ಎ ಪಿ ಬೈ ಪಿ ಬಿ ಅಂದ್ರೆ 1/2 ಅಂತ ಆಗುತ್ತೆ. ಹಾಗಾದ್ರೆ ನಾವೇನ್ ಹೇಳ್ಬೋದು? ಪಿ ಅನ್ನೋ ಬಿಂದು ಎ ಬಿ ರೇಖಾಖಂಡನ 1:2 ಅನ್ನೋ ಅನುಪಾತದಲ್ಲಿ ಭಾಗಿಸ್ತಿದೆ ಅಂತ ಹೇಳ್ಬೋದು. ಅದೇ ತರ ಕ್ಯೂ ನ ಅನುಪಾತ ನೋಡಿದಾಗ ಕ್ಯೂ ಅನ್ನೋ ಬಿಂದು ಎ ಕ್ಯೂ ಮತ್ತೆ ಕ್ಯೂ ಬಿ ಅನ್ನೋ ಅನುಪಾತದಲ್ಲಿ ಎ ಬಿ ನ ಭಾಗಿಸ್ತಿದೆ. ಎ ಕ್ಯೂ ಅಂದ್ರೆ L/3 ಪ್ಲಸ್ L/3 ಸೇರಿ 2L/3 ಆಗುತ್ತೆ. ಕ್ಯೂ ಬಿ ಅಂತ ಹೇಳಿದ್ರೆ L/3, ಇದು ಸಹ ಭಾಗಿಸಲ್ಪಟ್ಟ ಮೇಲೆ 2/1 ಅಂತ ಸಿಗುತ್ತೆ. ಹಾಗಾದ್ರೆ ಇಲ್ಲೇನ್ ಹೇಳ್ತೀವಿ? ಕ್ಯೂ ಬಿಂದು ಬಂದು ಎ ಬಿ ರೇಖಾಖಂಡನ 2:1 ಅನುಪಾತದಲ್ಲಿ ಭಾಗಿಸ್ತಿದೆ ಅಂತ ಹೇಳ್ತೀವಿ. ಇದೆಲ್ಲ ನಾವು ನೆನ್ಪಿಟ್ಕೋಬೇಕು. ಯಾಕಂತ ಹೇಳಿದಾಗ ನೆಕ್ಸ್ಟ್ ಇದನ್ನ ನಾವು ಯೂಸ್ ಮಾಡ್ತೀವಿ. ಈಗ ಒಂದ್ ಪ್ರಶ್ನೆ ನೋಡನ್ವಾ? ಪ್ರಶ್ನೆ ಏನಿದೆ? ಎ ಮತ್ತೆ ಬಿ ಬಿಂದುಗಳು ಕೊಟ್ಟಿದ್ದಾರೆ. ಈ ಬಿಂದುಗಳನ್ನು ಸೇರಿಸುವ ರೇಖೆಯ ತ್ರಿವಿಭಾಗ ಬಿಂದುಗಳ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕಂದ್ರೆ, ಹಾಗಾದ್ರೆ ಇದನ್ನ ಕಂಡುಹಿಡಿಯಕ್ ನಾವು ಒಂದು ಗ್ರಾಫ್ ನ ಪರಿಗಣಿಸೋಣ. ಇದು ಬಂದ್ ಎಕ್ಸ್ ಅಕ್ಷ, ಇದು ವೈ ಅಕ್ಷ. ಎ ಆಫ್ 1,1 ಎಲ್ಲಿರುತ್ತೆ? ಇಲ್ಲಿ ನೋಡಿ, 1 1 ಅನ್ನೋದು ಇಲ್ಲಿರುತ್ತೆ. ಹಾಗಾದ್ರೆ ಎ ಬಿಂದು ಇಲ್ಲಿ ಬರುತ್ತೆ. ಬಿ 4,7 ಅಂತ ಹೇಳಿದ್ರೆ ನೋಡಿ 4 7 ಅಂತ ಹೇಳಿದಾಗ ಬಿ ಅನ್ನೋ ಪಾಯಿಂಟ್ ಇಲ್ಲಿ ಬರುತ್ತೆ. ನೋಡಿ, ಈಗ ಎ ಬಿ ನ ಜಾಯಿನ್ ಮಾಡಿದೆ, ನಮಗೊಂದು ರೇಖಾಖಂಡ ಸಿಗುತ್ತೆ. ನಮಗೊಂದು ಐಡಿಯಾ ಇದೆ, ಒಂದು ರೇಖಾಖಂಡದಲ್ಲಿ ನಾವು ತ್ರಿವಿಭಾಗ ಬಿಂದುಗಳು ಕಂಡುಹಿಡಿಬೇಕಂದ್ರೆ ಆ ರೇಖಾಖಂಡನ ಎರಡು ಪಾಯಿಂಟ್ ಭಾಗಿಸ್ಬೇಕು. ಅಂದ್ರೆ ಈ ಪಾಯಿಂಟ್ ಡಿವೈಡ್ ಮಾಡಬೇಕು. ಪಿ ಮತ್ತೆ ಕ್ಯೂ ಅನ್ನೋ ಪಾಯಿಂಟ್ ಎ ಬಿ ಅನ್ನೋ ರೇಖಾನ ಮೂರು ಸಮಭಾಗವಾಗಿ ಭಾಗ ಮಾಡ್ತಿದೆ. ಹಾಗಾದ್ರೆ ನಾವು ಕಂಡುಹಿಡಿಬೇಕಾಗಿರೋದು ಏನು?
ಪಿ ಮತ್ತೆ ಕ್ಯೂ ನ ನಿರ್ದೇಶಾಂಕವನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸರಿನಾ? ಈಗ್ಲೇ ಮೇನ್ ಇರೋದು ನಮಗೆ ಪಿ ಮತ್ತೆ ಕ್ಯೂ ನ ಅನುಪಾತ ಗೊತ್ತು. ಹೆಂಗೆ ಅಂದ್ರೆ ಹಿಂದೆ ನಾವು ಮಾಡಿದ್ವಿ. ಅದನ್ನ ತಲೆಯಲ್ಲಿಟ್ಕೊಳ್ಳಿ. ಈಗ ಪಿ ಬಿಂದುನ ಪರಿಗಣಿಸ್ತಿದೀನಿ ಅಂತ ಅನ್ಕೊಳ್ಳಿ. ನಮಗೇನು ಗೊತ್ತು? ಪಿ ಬಿಂದುವಿನ ಅನುಪಾತ ಗೊತ್ತು. ಎ ಮತ್ತೆ ಬಿ ಅನ್ನೋ ಪಾಯಿಂಟ್ಗಳು ಏನು ಅಂತ ಗೊತ್ತು. ಹಾಗಾದ್ರೆ ಭಾಗ ಪ್ರಮಾಣ ಸೂತ್ರನ ಒಂಚೂರು ತಲೆಯಲ್ಲಿಟ್ಕೊಳ್ಳಿ. ಸೊ ಭಾಗ ಪ್ರಮಾಣ ಸೂತ್ರ ನಾನಿಲ್ಲಿ ಯೂಸ್ ಮಾಡ್ಬೋದಾ ಅಂದ್ರೆ ಹೌದು, ಯೂಸ್ ಮಾಡ್ಬೋದು. ಹೆಂಗೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಎ ಬಿ ನ ವ್ಯಾಲ್ಯೂಗಳು ಗೊತ್ತು, ಪಿ ನ ಅನುಪಾತ ಗೊತ್ತು. ಸೊ ಭಾಗ ಪ್ರಮಾಣ ಸೂತ್ರ ಏನಾಗುತ್ತೆ? ಪಿ ಆಫ್ ಎಕ್ಸ್ ಕಾಮ ವೈ ಅಂದ್ರೆ ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಮತ್ತೆ ಎಂ ಬೈ ಟು ಪ್ಲಸ್ ಎನ್ ವೈ ಒನ್ ಬೈ ಎಂ ಪ್ಲಸ್ ಒನ್ ಅಂತ ಎಂ ಪ್ಲಸ್ ಎನ್ ಅಂತ ಇದೆ. ಹಾಗಾದ್ರೆ ಎಂ ಮತ್ತೆ ಎನ್ ಅನ್ನೋದು ಏನಾಗುತ್ತೆ ಅಂತ ಒಂದು ಡೌಟ್ ಇರುತ್ತಲ್ವಾ? ಈಗ ನೋಡಿ, ಈ ಪಿ ಅನ್ನೋ ಬಿಂದು ಎ ಬಿ ರೇಖೆನ 1:2 ಅನ್ನೋ ಅನುಪಾತದಲ್ಲಿ ಭಾಗ ಮಾಡ್ತಿದೆ ಅಂತ ನಮಗೆ ಗೊತ್ತು. ಹಾಗಾದ್ರೆ ಎ ಪಿ ಬೈ ಪಿ ಬಿ ಅನ್ನೋದು 1/2 ಅಂತ ಆಗುತ್ತೆ. ಇದು ಬಂದು ಎಂ ಬೈ ಎನ್ಗೆ ಈಕ್ವಲ್ ಆಗುತ್ತೆ. ನಮ್ಗಿದ್ ಗೊತ್ತು. ಯಾಕಂತ ಹೇಳಿದ್ರೆ ಭಾಗ ಪ್ರಮಾಣ ಸೂತ್ರನೂ ಗೊತ್ತು, ಹಿಂದೆ ಏನ್ ಮಾಡಿದ್ವಿ ಅನ್ನೋದು ಗೊತ್ತು. ಸೊ ಎಂ ಅನ್ನೋದು 1ಗೆ ಈಕ್ವಲ್ ಆಗುತ್ತೆ, ಎನ್ ಅನ್ನೋದು 2ಗೆ ಈಕ್ವಲ್ ಆಗುತ್ತೆ. ಹಾಗಾದ್ರೆ x1 y1 x2 y2 ಏನಾಗುತ್ತೆ ಅಂದ್ರೆ ಇಲ್ಲಿ ಎ ಆಫ್ 1, ನಾನು x1 y1 ಅಂತ ಪರಿಗಣಿಸ್ತೀನಿ, ಬಿ ನ ನಾನು x2 y2 ಅಂತ ಪರಿಗಣಿಸ್ತೀನಿ. ಇದನ್ನ ಒಂದ್ ಕಡೆ ಬರ್ಕೋತೀನಿ. ನೋಡಿ, ಈ ರೀತಿ ಬರ್ಕೊಂಡ್ಮೇಲೆ ಪಿ ಆಫ್ ಎಕ್ಸ್ ಕಾಮ ವೈ ಸೂತ್ರನ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ಳೋಣ. ಇದು ಬಂದು ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಬೈ ಎಂ ಪ್ಲಸ್ ಎನ್ ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಬೈ ಎಂ ಪ್ಲಸ್ ಎನ್ ಅಂತ ಆಗುತ್ತೆ. ನೋಡಿ, ಎಂ ಅಂದ್ರೆ 1, ಎನ್ ಅಂದ್ರೆ 2, ಇಲ್ಲಿ x1 ಅಂದ್ರೆ 1, y1 ಅಂದ್ರೆ 1, x2 ಅಂದ್ರೆ 4, y2 ಅಂದ್ರೆ 7. ನೋಡಿ, ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎಂ ಅಂದ್ರೆ 1, x2 ಅಂದ್ರೆ 4, ಎನ್ ಅಂದ್ರೆ 2, x1 ಅಂದ್ರೆ 1. ಅದೇ ರೀತಿ ಎಂ ಪ್ಲಸ್ ಎನ್ ಅಂದ್ರೆ 1+2 ಅಂತ ಆಯ್ತು. ಅದೇ ತರ ಎಂ ಅಂದ್ರೆ ಮತ್ತೆ 1, y2 ಅಂದ್ರೆ 7, ಎನ್ ಅಂದ್ರೆ 2, y1 ಅಂದ್ರೆ 1 ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಅಂದ್ರೆ 1+2 ಅಂತ ಆಗುತ್ತೆ. ಇಲ್ಲಿ ನೋಡಿ, ಅಂಶದಲ್ಲಿ 4 1 4 ಪ್ಲಸ್ 2 1 2, 4 ಪ್ಲಸ್ 2 ಅಂದ್ರೆ 6 ಅಂತ ಆಗುತ್ತೆ. ಛೇದದಲ್ಲಿ 1 ಪ್ಲಸ್ 2 ಅಂದ್ರೆ 3, ಇದೇನಾಗುತ್ತೆ 6/3 ಅಂತ ಆಗುತ್ತೆ. ಇಲ್ಲೂ ಸಹ 7 1 7 ಪ್ಲಸ್ 2 1 2, 7 ಪ್ಲಸ್ 2 ಅಂದ್ರೆ 9. ಇದನ್ನ 3 ಅನ್ನೋದು ಭಾಗಿಸ್ತಿದೆ. ಇಲ್ಲಿ ನೋಡಿ, ನಾವಿದನ್ನ ಈಸಿಯಾಗಿ ಭಾಗಾಕಾರ ಮಾಡ್ಬೋದು. ಹೆಂಗೆ ಅಂದ್ರೆ 3 1 3 2, ಇದು ಸಹ 3 1 3 3. ಹಾಗಾದ್ರೆ ಪಿ ನ ನಿರ್ದೇಶಾಂಕ ಏನಾಗುತ್ತೆ? 2, 3 ಅಂತ ಆಗುತ್ತೆ. ಪಿ ಏನೋ ಸಿಕ್ಬಿಡ್ತು. ಅಷ್ಟೇನಾ? ಇನ್ನೇನ್ ಮಾಡೋದಿಲ್ವಾ ಅಂದ್ರೆ ಇಲ್ಲ. ನೋಡಿ, ಭಾಗ ಪ್ರಮಾಣ ಸೂತ್ರ ಇಂದ ನಮಗೆ ಪಿ ನ ನಿರ್ದೇಶಾಂಕ ಈಸಿಯಾಗಿ ಸಿಕ್ತಲ್ವಾ? ಹಾಗಾದ್ರೆ ತ್ರಿವಿಭಾಗ ಬಿಂದು ಅಂತ ಬಂದಾಗ ಬರೀ ಪಿ ನ ಸಿಕ್ಕಿದ್ರೆ ಸಾಕಾ? ಕ್ಯೂ ನ ನಿರ್ದೇಶಾಂಕನೂ ಬೇಕು ತಾನೆ? ಹಾಗಾಗಿ ಕ್ಯೂ ನ ಸಹ ನಾವು ಭಾಗ ಪ್ರಮಾಣ ಸೂತ್ರ ಬಳಸಿನೇ ಕಂಡುಹಿಡಿಯೋಣ. ಈಗ ಕ್ಯೂ ಅನ್ನೋ ಬಿಂದು ಎ ಬಿ ರೇಖೆನ ಅನುಪಾತದಲ್ಲಿ ಭಾಗ ಮಾಡ್ತಿದೆ ಅಂತ ಹೇಳಿದಾಗ ಅದರ ಅನುಪಾತ ಏನಾಗುತ್ತೆ? 2:1 ಅಂತ ಆಗುತ್ತೆ. ಹಾಗಾಗಿ ಎ ಕ್ಯೂ ಬೈ ಕ್ಯೂ ಬಿ ಅನ್ನೋದು 2/1 ಆಗುತ್ತೆ. ಇದು ಬಂದು ಎಂ ಬೈ ಎನ್ಗೆ ಈಕ್ವಲ್ ಆಗುತ್ತೆ. ಇಲ್ಲಿ ನೋಡಿ, ಎಂ ಬೈ ಎನ್ಗೆ ಈಕ್ವಲ್ ಆಗ್ತಿದೆ ಅಂದ್ರೆ ಎಂ ನ ವ್ಯಾಲ್ಯೂ ಏನು? 2, ಎನ್ ಅನ್ನೋದ್ರ ವ್ಯಾಲ್ಯೂ 1 ಅಂತ ಆಗುತ್ತೆ. ಇಲ್ಲಿ x1 y1 x2 y2 ಅನ್ನೋದು ಸೇಮ್ ಆಗುತ್ತೆ. ಸೇಮ್ ಸೂತ್ರ ಬಳಸಿ ಭಾಗ ಪ್ರಮಾಣ ಸೂತ್ರ q ಆಫ್ ಎಕ್ಸ್ ಕಾಮ ವೈ ಅಂದ್ರೆ ಎಂ ಎಕ್ಸ್ ಟು ಪ್ಲಸ್ ಎನ್ ಎಕ್ಸ್ ಒನ್ ಬೈ ಎಂ ಪ್ಲಸ್ ಎನ್ ಮತ್ತೆ ಎಂ ವೈ ಟು ಪ್ಲಸ್ ಎನ್ ವೈ ಒನ್ ಬೈ ಎಂ ಪ್ಲಸ್ ಎನ್ ಅಂತ ಆಗುತ್ತೆ. ಎಂ ನ ವ್ಯಾಲ್ಯೂ ಗೊತ್ತು, x1 x2 ವ್ಯಾಲ್ಯೂ ಗೊತ್ತು, ಎನ್ ನ ವ್ಯಾಲ್ಯೂ ಸಹ ಗೊತ್ತು, y2 y1 ವ್ಯಾಲ್ಯೂ ಸಹ ಗೊತ್ತು. ಈಗ ಎಂ ಅಂದ್ರೆ ಏನು? 2, x2 ಅಂದ್ರೆ 4, ಎನ್ ಅಂದ್ರೆ 1, x1 ಅಂದ್ರೆ 1. ಅದೇ ರೀತಿ ಎಂ ಪ್ಲಸ್ ಎನ್ ಅಂದ್ರೆ 2+1 ಅಂತ ಆಯ್ತು. ಮತ್ತೆ ಎಂ ಅಂದ್ರೆ 2, y2 ಅಂದ್ರೆ 7, ಎನ್ ಅಂದ್ರೆ 1, y1 ಅಂದ್ರೆ 1, ಎಂ ಪ್ಲಸ್ ಎನ್ ಅಂದ್ರೆ 2+1 ಅಂತ ಆಯ್ತು. ಇಲ್ಲಿ ನೋಡಿ, 4 2 8, 1 1 1, ಹಾಗಾಗಿ 8 + 1 ಅಂದ್ರೆ 9. ಇದನ್ನ ಭಾಗಾಕಾರ ಮಾಡ್ತಿರೋದು 2+1, 2+1 ಅಂದ್ರೆ 3. ಏನಾಗುತ್ತೆ ಇಲ್ಲಿ? 9/3 ಅಂತ ಆಗುತ್ತೆ. ಇಲ್ಲಿ ನೋಡಿ, 7 2 14, 14 + 1 ಅಂದ್ರೆ 15. ಇಲ್ಲಿ 15/3 ಅಂತ ಆಗುತ್ತೆ. ಇಲ್ಲಿ ಭಾಗಿಸಿದಾಗ 3 1 3 3, 3 1 3 5. ಇಲ್ಲಿ ನೋಡಿ, ಕ್ಯೂ ಆಫ್ ಎಕ್ಸ್ ಕಾಮ ವೈ ಅಂದ್ರೆ
3, 5 ಅಂತ ಆಯ್ತು. ಈಗ ನೋಡಿ ಪಿ ನದ್ದು ಈಕ್ವೇಶನ್ ಸಿಕ್ತು ಅಂದ್ರೆ ಪಿ ನ ನಿರ್ದೇಶಾಂಕ ಸಿಕ್ತು. ಅದೇ ರೀತಿ ಕ್ಯೂ ನ ನಿರ್ದೇಶಾಂಕ ಸಹ ಸಿಕ್ತು. ಎಷ್ಟು ಈಸಿ ಅಲ್ವಾ? ಭಾಗ ಪ್ರಮಾಣ ಸೂತ್ರ ಯೂಸ್ ಮಾಡಿ ನಾವು ಪಿ ನ ನಿರ್ದೇಶಾಂಕ ಕ್ಯೂ ನ ನಿರ್ದೇಶಾಂಕ ಕಂಡುಹಿಡಿದಿದ್ದು. ನಾವೇನ್ ಕಂಡುಹಿಡಿಬೇಕಿತ್ತು? ತ್ರಿವಿಭಾಗ ಬಿಂದುಗಳ ನಿರ್ದೇಶಾಂಕ. ಈ ರೇಖಾಖಂಡದ ತ್ರಿವಿಭಾಗ ಬಿಂದು ಯಾವುದು? ಪಿ ಮತ್ತೆ ಕ್ಯೂ. ಇದರ ನಿರ್ದೇಶಾಂಕನ ನಾವು ಕಂಡುಹಿಡಿದ್ವಿ. ಎಷ್ಟು ಈಸಿ ಅಲ್ವಾ? ಮೊದಲಿಗೆ ರೇಖಾಖಂಡ, ಅದ್ರ ಮೇಲೆ 2 ಪಾಯಿಂಟು, ಮತ್ತೆ ಅದರ ಅನುಪಾತ ಯೂಸ್ ಮಾಡಿಕೊಂಡು ಎ ಬಿ ನ ಬಿಂದುಗಳ ನಿರ್ದೇಶಾಂಕ ಬಳಸ್ಕೊಂಡು ನಾವು ಪಿ ಮತ್ತೆ ಕ್ಯೂ ನ ಕಂಡುಹಿಡಿದ್ವಿ.